ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿರೋ ಒಂದು ಹೋಮ್ ಮೇಡ್ ಸ್ನ್ಯಾಕ್ಸ್ ರೆಸಿಪಿ. ಅಂದರೆ ಕಡಲೆಕಾಯಿ ಇಟ್ಟು ಮಸಾಲೆ ಕಡಲೆಕಾಯಿ ಮಾಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಹೋಮ್ ಮೇಡ್. ಅದರಿಂದ ನಾನು ಕಲರ್ ಏನು ಸೇರಿಸದೆ ಮಾಡಬೇಕಂತ ಕಲರ್ ಇಲ್ಲದೆ ಮಾಡಿದ್ದೀನಿ. ಕಲರ್ ಇಲ್ಲದೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋ ನಿಮ್ಮ ತಕ್ಷಣ ಬರುತ್ತೆ. ಈ ಮಸಾಲ ಕಡಲೆಕಾಯಿ ತುಂಬ ಹಳೆಯ ರೆಸಿಪಿ. ಇವತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋದು. ನಾನು ಅರ್ಧ ಕೆ ಜಿ ಕಡಲೆಕಾಯಿನ ತೊಗೊಂಡಿದ್ದೀನಿ. ಉಳಿದೆ ಹಸಿ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಇದಕ್ಕೊಂದು 50 ಗ್ರಾಮು ಅಕ್ಕಿ ಹಿಟ್ಟು, 100 ಗ್ರಾಮ್ ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ಜಾಸ್ತಿ ಸೇರಿಸಿದ್ರು ತುಂಬ ಅಷ್ಟೊಂದು ಚೆನ್ನಾಗಿರಲ್ಲ, ಬರೀ ಅದು ಬಜ್ಜಿ ಮಾಡ್ದಂಗೆ ಇರುತ್ತೆ. ಅದರಿಂದ 50 ಗ್ರಾಮ್ ಅಕ್ಕಿ ಹಿಟ್ಟು, 100 ಗ್ರಾಮ್ ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಅಚ್ಕಾರದ ಪುಡಿ ಸೇರಿಸ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹೋಮ್ ಮೇಡ್ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಸ್ಪೂನು ಇದು ಏನಕ್ಕಂದರೆ ಕಲರ್ ಬರೋಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1.5 ಸ್ಪೂನ್ ಹಾಕಿದ್ದೀನಿ. ಸಾಕಾಗಿಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮಗೆ ಕಲರ್ ಬೇಕಾದರೆ ನೀವು ಸೇರಿಸ್ಕೊಂಡು ಮಾಡ್ಬೋದು. ನಾನು ಕಲರ್ ಸೇರಿಸಿಲ್ಲ, ಇವತ್ತು ಹಂಗೆ ಮಾಡ್ತಾಯಿದ್ದೀನಿ. ನಾನು ಆದಷ್ಟು ಕಲರ್ ಉಪಯೋಗಿಸಲ್ಲ, ಯಾಕಂದರೆ ಈಗ ಕಲರ್ ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ. ಅದರಿಂದ ನಾನು ಕಲರ್ ಹಾಕೋದೇ ಇಲ್ಲ. ಫಸ್ಟು ನೀವು ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಎಣ್ಣೆ ನಾನು ಬಿಸಿ ಮಾಡಿ ಇಟ್ಟಿದ್ದೀನಿ. ಆ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಚುಮ್ಸ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ. ಈಗ ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು. ಈಗ ನಾನು ಹಂಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬರೀ ಅಚ್ಕಾರದ ಪುಡಿ ಮಾತ್ರ ಸೇರಿಸ್ಕೋಬೇಕು. ಮನೇಲಿರೋ ಮನೇಲಿರೋ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಸಾರಿನ ಪುಡಿ ಎಲ್ಲ ಸೇರ್ಸೋಕ್ಕೆ ಹೋಗಬೇಡಿ. ಅಚ್ಕಾರದ ಪುಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಒಂದು ಅರ್ಧ ಸ್ಪೂನ್ ಸೇರಿಸ್ಕೋಬೋದು. ಮತ್ತು ಇಂಗು ನಾನು ಸೇರಿಸಿದ್ದೀನಿ, ಸ್ಕಿಪ್ ಆಗಿದೆ. ಇಂಗು ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಎಣ್ಣೆ ಏನಕ್ಕೆ ಹಾಕಿರೋದಂದರೆ ಗರಿಯಾಗಿ ಬರಬೇಕಂತ, ಟುಸ್ಸಾಗಿರುತ್ತೆ ಒಂದೊಂದು ಸತಿ. ಅದರಿಂದ ನೀವು ಎಣ್ಣೆ ಫಸ್ಟೇ ಹಾಕ್ಬಿಟ್ರೆ ಗರಿಯಾಗಿರುತ್ತೆ. ಇನ್ನೊಂದು, ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡ್ಕೋಬೇಕು. ಫುಲ್ ಫಾಸ್ಟಲ್ಲಿ ಇಟ್ಬಿಟ್ರೆ ಒಂದೊಂದೇ ನಾವು ಉದುರ್ಸೋ ಮುಂಚೆನೇ ಅದು ಬೆಂದೋಗುತ್ತೆ. ಅದರಿಂದ ನೀವು ಫ್ಲೇಮ್ನೂ ಅಷ್ಟೇ ರೆಡಿಯಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸಿದ್ದೀನಿ. ಒಂದೊಂದೇ ಉದುರಿಸಿದ್ರೆ ಫಸ್ಟು ಹಾಕಿರೋದೆಲ್ಲ ಬೇಗ ಬೆಂದೋಗುತ್ತೆ, ಆಮೇಲೆ ಅದು ಬೇಯಲ್ಲ. ಅದರಿಂದ ನೋಡಿಕೊಂಡು ನೀವು ಒಂದು ಸ್ವಲ್ಪನೇ ಇದು ಮಾಡ್ಕೊಳ್ಳಿ. ನನ್ನಿಂದ ಒಂದೊಂದೇ ಹಾಕೋಕ್ಕಾಗಿಲ್ಲ, ಹಂಗೆ ಹಾಕಿದ್ದೀನಿ. ಉದುರ್ಸೋದು ಕಷ್ಟ, ಲೇಟು ಆಗುತ್ತೆ. ನಿಮ್ಮಿಂದ ಎಷ್ಟಾಗುತ್ತೋ ಉದುರ್ಸೋಕ್ಕೆ ಸಪ್ರೇಟಾಗಿ ಒಂದೊಂದೇ ಮಾಡಿ ಪರವಾಗಿಲ್ಲ. ಈಗ ನಾನು ಒಂದೊಂದು ಎರಡೆರಡು ಅಂತ ಮಿಕ್ಸ್ ಮಾಡಿನೇ ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಮೀಡಿಯಮ್ ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಅದರಿಂದ ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಿ. ನೀವು ಫಾಸ್ಟಲ್ಲಿಟ್ಟರೆ ಬೇಗ ಕಪ್ಪಗಾಗುತ್ತೆ, ಬೆಂದಿರಲ್ಲ ಒಳಗಡೆ. ಅದರಿಂದ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಕ್ಲೀನಾಗಿ ಬೇಯುತ್ತೆ. ನಾನೀಗ ಮೀಡಿಯಮ್ ಫ್ಲೇಮ್ಗೆ ಇಟ್ಟಿದ್ದೀನಿ. ಕಲರ್ ಚೇಂಜ್ ಆಗುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಕಪ್ಪಿಗಿರುತ್ತೆ, ಒಂದು ಕಡೆ ಗೋಲ್ಡನ್ ಕಲರ್ ಇರುತ್ತೆ. ನೀವು ಕೈ ಅಲ್ಲಾಡಿಸ್ತಾನೆ ಇರಿ. ಈಗ ಎಲ್ಲ ಬೆಂದಿದೆ. ಆ ಘಮ ಚೆನ್ನಾಗಿ ಚೇಂಜ್ ಆಗಿದೆ ಮತ್ತು ಕಲರು ಅಷ್ಟೇ ಚೇಂಜ್ ಆಗಿದೆ. ಈಗ ತೆಗೆದುಬಿಡೋಣ. ನೋಡಿ, ತಟ್ಟೆಗೆ ಹಾಕಿದ ತಕ್ಷಣ ಸೌಂಡ್ ಬರುತ್ತೆ, ಹಂಗೆ ಸೌಂಡ್ ಬರಬೇಕು, ಆವಾಗ ಅದು ಚೆನ್ನಾಗಿದೆ ಬೆಂದಿದೆ ಅಂತ. ಇಲ್ಲಾಂದರೆ ಟುಸ್ಸಾಗಿಬಿಡುತ್ತೆ. ಇವಾಗ ಏನೋ ಗರಿಯಾಗಿ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಟುಸ್ಸಾಗುತ್ತೆ. ಇದು 10ರಿಂದ 15 ದಿವಸಕ್ಕೆ ನೀವು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಬಿಟ್ರೆ ಏನೂ ಆಗೋಲ್ಲ.
ಗಡಿ ಗಡಿಯಾಗೆ ಇರುತ್ತೆ ನೋಡಿ. ನೀವು ಎಲ್ಲನೂ ಈಗ ನಾನು ಮಾಡೋದ್ನಲ್ಲ ಅದೇ ಥರ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿ ತೆಗೆದುಬಿಡಿ. ಆದರೆ ಫ್ಲೇಮ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಅಂತ ಇರುತ್ತಲ್ಲ, ಅದ್ರಲ್ಲಿ ನಾವು ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಕಡಲೆಕಾಯಿ ಬೀಜನೂ ಫ್ರೈ ಮಾಡಿಬಿಟ್ಟೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿ ನಾವು ಎಣ್ಣೆಗೆ ಹಾಕಿ ತೆಗಿಯೋಣ. ಬೇಕಾದರೆ ಬೆಳ್ಳುಳ್ಳಿನೂ ಜಜ್ಜಿಬಿಟ್ಟು ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ, ಅದರಿಂದ ಬರೀ ಕರಿಬೇವು ಮಾತ್ರ ಫ್ರೈ ಮಾಡಿ ತೆಗಿತೀನಿ. ಈಗ ಚೆನ್ನಾಗಿ ರೆಡಿಯಾಗಿದೆ. ಕರಿಬೇವು ಸೇರಿಸಿದ್ದೀನಿ. ನಿಮ್ಗೆ ಬೇಕಾದರೆ ನೀವು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಎಣ್ಣೆಗೆ ಹಾಕಿ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಗರಿ ಗರಿಯಾಗಿ ಸೌಂಡ್ ನೋಡಿ ಹೆಂಗೆ ಕೇಳಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಕಡಲೆಕಾಯಿ, ಮಸಾಲೆ ಕಡಲೆಕಾಯಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.